ಈ ಆಷಾಢ ಮಾಸದ ವಿಶೇಷತೆ ಏನು? ಚಂಡಮುಂಡರನ್ನ ಸಂಹಾರ ಮಾಡಿದಂತಹ ಚಾಮುಂಡೇಶ್ವರಿ ಅಂದ್ರೆ ದುರ್ಗಿಯ ಸ್ವರೂಪವೇ ರಾಕ್ಷಸನ ಸಂಹಾರ ಮಾಡಲಿಕ್ಕೆ ಈ ಆಷಾಢ ಮಾಸದಲ್ಲಿ ಅವಳ ಮೊದಲ ಅವತಾರ ಆಗ್ತದೆ. ಈ ಆಷಾಢ ಮಾಸದಲ್ಲಿ ಜಾಸ್ತಿ ಹೆಣ್ಣು ದೇವತೆಗಳನ್ನೇ ಪೂಜೆ ಮಾಡ್ತೀವಿ. ಈಗ ಬಂದ್ರೆ ಯಾಕೆ ಹೆಣ್ಣು ದೇವರಿಗೆ ಅಷ್ಟು ಮಹತ್ವ ಇದೆ? ಯಾಕೆ ಬೇರೆಯವ್ರನ್ನ ಪೂಜೆ ಮಾಡಬಾರ್ದು? ಆಷಾಢ ಮಾಸದಲ್ಲಿ ಯಾವ ವ್ರತಗಳನ್ನ ಮಾಡಬೇಕು? ಇಲ್ಲಿ ವ್ರತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಾಸದಲ್ಲಿ ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂಥದ್ದು. ಈ ಆಷಾಢ ಮಾಸದಲ್ಲಿ ಬರೋದು ದೇವಶನಿ ಏಕಾದಶಿ. ಏಕಾದಶಿ ಇದರಲ್ಲಿ ನಾರಾಯಣ ಏನ್ ಮಾಡ್ತಾರೆ ಅಂದ್ರೆ ಕ್ಷೀರಸಾಗರದಲ್ಲಿ ಹೋಗಿ 4 ತಿಂಗಳುಗಳ ಕಾಲ ಮಲ್ಕೋತಾರೆ. ಸೊ ಈ ಮಾಸದಲ್ಲಿ ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡಬಾರ್ದು. ಅಂದ್ರೆ ದೇವರ ಜಪ, ತಪ, ನಾಮ ಸ್ಮರಣೆ ಇದನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆ ಕೆಲಸ ಅಂದ್ರೆ ಯಾವ? ಗುರುಗಳೇ ನಮಸ್ಕಾರ. ಈ ಆಷಾಢ ಮಾಸದ ವಿಶೇಷತೆ ಏನು? ಅಂಡ್ ಈ ಆಷಾಢ ಮಾಸ ಹೇಗೆ ಉಟ್ಕೊಳ್ತು? ಇದರ ಮಹತ್ವ ಏನು ಗುರುಗಳೇ? ಆಷಾಢ ಮಾಸ ಈಗ ನೋಡಿ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ ಮಾಸಗಳು. ಇದು ಕಾಲ ನಿರ್ಣಯ ಅಂತ ಹೇಳ್ತೀವಿ ನಾವು. ಇದಕ್ಕೊಂದು ದೊಡ್ಡ ಇತಿಹಾಸನೇ ಇದೆ. ಅದನ್ನ ಮಾತಾಡಕ್ಕೆ ಒಂದು ಪಾಡ್ಕಾಸ್ಟ್ ಬೇಕು, 1 ಅವರ್. ಅದ್ರ ಬಗ್ಗೆ ಇನ್ನೊಂದು ದಿನ ಮಾತಾಡೋಣ. ಋತುಗಳು, ಮಾಸಗಳು ಎಲ್ಲವೂ ಕೂಡ ಸೂರ್ಯನ ಚಲನೆಯಿಂದ ಬರುವಂಥದ್ದು. ಸೂರ್ಯನಿಗೆ ದ್ವಾದಶಾದಿತ್ಯರು ಅಂತ. ಪ್ರತಿ ಮಾಸದಲ್ಲಿ ಕೂಡ ಅವನ ಹೆಸರುಗಳು ಚೇಂಜ್ ಆಗ್ತದೆ. ಮೃತ ಮಾರ್ತಾಂಡ ಅಂತ, ಮಾರ್ತಾಂಡ ಅಂತ. ಯಾಕೆ ಸೂರ್ಯ ನಾರಾಯಣ ಅಂತ ಹೇಳ್ತೀವಿ ಅಂತಂದ್ರೆ, ತನ್ನ ತಾಯಿಯ ಗರ್ಭದಲ್ಲಿದ್ದಂಥ ಸಂದರ್ಭದಲ್ಲಿ ಇನ್ನು ಬಹಳ ಶಕ್ತಿಯುತವಾಗಿರುವಂಥ ಮಗು ಜನನ ಆಗ್ತಾನೆ ಅಂತೇಳಿ ಇಂದ್ರ ಹೊಟ್ಟೆ ಒದ್ಬಿಡ್ತಾರೆ. ಆಗ ನಾರಾಯಣನ ಅನುಗ್ರಹದಿಂದ ಆ ಮಗು ಜನನ ಆಗತ್ತೆ. 12 ಭಾಗಗಳಾಗಿ ಜನನ ಆಗತ್ತೆ. 12 ಭಾಗ. ಒಂದು ಅದಕ್ಕೆ ಮಗು ಅವನು 12 ಮೃತ ಭಾಗ. ಮಾರ್ತಾಂಡ ಅಂತ. ಅದಕ್ಕೆ ದ್ವಾದಶ ಆದಿತ್ಯರು 12 ಜನ ಜನನಾಗಿದ್ದಾರೆ ಅಂತ. ಅದಕ್ಕೆ ಸೂರ್ಯ ನಮಗಿರುವಂಥದ್ದು ಇದೊಂದೇ ಅಲ್ಲ, ಇತರ ಸೂರ್ಯರು ತುಂಬಾ ಜನ ಇದ್ದಾರೆ ಅಂತ. ನಾವಿರುವಂತಹ ಭೂಮಿಗೆ ಒಂದು ಸೌರಮಂಡಲ ಇದೆ, ಅಲ್ಲಿ ನಾವಿದ್ದೀವಿ ಅಂತ. ಅದರಿಂದ ಈ 12 ಮಾಸಗಳಿಗೆ ನಾವು ವಿಶೇಷವಾದಂತಹ ನಿರ್ಣಯವನ್ನ ಮಾಡಿದ್ವಿ. ಇದರಲ್ಲಿ ಸೂರ್ಯ ಮತ್ತು ಚಂದ್ರ ಬಹಳ ಪ್ರಮುಖರು. ಇಲ್ಲಿ ಚಾಂದ್ರಮಾಸ ಮತ್ತು ಸೌರಮಾಸ ಅನ್ನುವಂಥ ನಿರ್ಣಯ ಇದೆ. ಹೇಗ್ ಬಂತು ಅಂತಂದ್ರೆ, ಪ್ರತಿ ಮಾಸದ ಹುಣ್ಣಿಮೆಯ ದಿನ ಯಾವ ನಕ್ಷತ್ರದಲ್ಲಿ ಚಂದ್ರನಿರ್ತಾನೋ ಅದೇ ಆ ಮಾಸದ ಹೆಸರಾಗ್ತದೆ. ಎಕ್ಸಾಂಪಲ್, ಹುಣ್ಣಿಮೆಯ ದಿನ ಜ್ಯೇಷ್ಠ ನಕ್ಷತ್ರ ಇದ್ರೆ ಅದನ್ನ ಜ್ಯೇಷ್ಠ ಮಾಸ ಅಂತ ಕರಿತೀವಿ. ಅದೇ ರೀತಿ ಈ ಮಾಸದಲ್ಲಿ ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಇರ್ತಾನೆ. ಅದಕ್ಕೋಸ್ಕರ ಇದನ್ನ ಆಷಾಢ ಮಾಸ ಅಂತ ಕರಿತೀವಿ. ಆಷಾಢ ಮಾಸ ಅಂತ ಹೆಸರು ಬಂದಿರುವಂಥದ್ದು. ಆಷಾಢ ಮಾಸ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಾಸ. ಇದರಲ್ಲಿ ಜನವರಿಯಿಂದ ಜುಲೈವರೆಗೂ ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಬಂದ್ರೆ, ಜುಲೈಯಿಂದ ಆಲ್ಮೋಸ್ಟ್ ಜನವರಿವರೆಗೂ ಕೂಡ ನಾವು ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತೀವಿ. ಈ ಸೂರ್ಯನಿಗೆ ಒಂದು ವರ್ಷ ಅಂದ್ರೆ ಒಂದು ರಥದ ರೀತಿ, ಆಯ್ತಾ? ಆ ರಥಕ್ಕೆ ಬಹಳ ಪ್ರಮುಖವಾಗಿರುವಂಥದ್ದು ದಕ್ಷಿಣಾಯನ ಮತ್ತು ಉತ್ತರಾಯಣ. ಅಂದ್ರೆ ಅವನು ಹೋಗುವಂತ ಸಂದರ್ಭದಲ್ಲಿ ಉತ್ತರಕ್ಕೆ ಸಂಚಾರ ಮಾಡುವಾಗ ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ. ದಕ್ಷಿಣಕ್ಕೆ ಸಂಚಾರ ಮಾಡುವಾಗ ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತೀವಿ. ಅದರಿಂದ ಚಾಂದ್ರ ಮಾಸದ ಪ್ರಕಾರ ಚಂದ್ರ ಹುಣ್ಣಿಮೆ ದಿನ ಯಾವ ನಕ್ಷತ್ರದಲ್ಲಿ ಇರ್ತಾನೋ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತದ್ದೇ ಆ ಮಾಸ ಆಗಿರೋದ್ರಿಂದ, ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನಿರುವ ಕಾರಣ ಅದಕ್ಕೆ ಆಷಾಢ ಮಾಸ ಅನ್ನುವಂಥ ಹೆಸರು ಬಂತು. ಈ ಆಷಾಢ ಮಾಸದಲ್ಲಿ ಜಾಸ್ತಿ ಹೆಣ್ಣು ದೇವತೆಗಳನ್ನೇ ಪೂಜೆ ಮಾಡ್ತೀವಿ. ಹೆಣ್ಣು ದೇವರನ್ನ ಆರಾಧಿಸ್ತೀವಿ, ವ್ರತಗಳನ್ನ ಮಾಡ್ತೀವಿ. ಈಗ ಬಂದ್ರೆ ಯಾಕೆ ಹೆಣ್ಣು ದೇವರಿಗೆ ಅಷ್ಟು ಮಹತ್ವ ಇದೆ? ಯಾಕೆ ಬೇರೆಯವ್ರನ್ನ ಪೂಜೆ ಮಾಡಬಾರ್ದು ಹ್ಮ್. ಅಂತ. ಬಹಳ ಒಳ್ಳೆ ಪ್ರಶ್ನೆ. ಏನಂದ್ರೆ, ಈ ಮಾಸ ಆಷಾಢ ಮಾಸದಲ್ಲಿ ಹೆಣ್ಣು ದೇವತೆಗಳನ್ನೇ ಯಾಕೆ ಪೂಜೆ ಮಾಡಿದ್ರು ಅಂದ್ರೆ, ಇಲ್ಲಿ ಒಂದಷ್ಟು ಪುರಾಣ ಕಥೆಗಳ ಬಗ್ಗೆ ನಾವು ತಿಳ್ಕೋಬೇಕು. ನೋಡಿ, ಮೊದಲನೇದಾಗಿ ಮಹಿಷಾಸುರನನ್ನ ಸಂಹಾರ ಮಾಡಲಿಕ್ಕೆ ಚಂಡಮುಂಡರನ್ನ ಸಂಹಾರ ಮಾಡಿದಂತಹ ಚಾಮುಂಡೇಶ್ವರಿ ಅಂದ್ರೆ ದುರ್ಗಿಯ ಸ್ವರೂಪವೇ ಹ್ಮ್. ರಾಕ್ಷಸನ ಸಂಹಾರ ಮಾಡಲಿಕ್ಕೆ ಹ್ಮ್. ಈ ಆಷಾಢ ಮಾಸದಲ್ಲಿ ಅವಳ ಮೊದಲ ಅವತಾರ ಆಗ್ತದೆ. ಅಂದ್ರೆ ಚಾಮುಂಡಿಯ ಅವತಾರ ಆಗ್ತದೆ, ದುರ್ಗಿಯ ಅವತಾರ ಆಗ್ತದೆ. ಅವರು ಚಾಮುಂಡಿ ಅಮ್ಮನವರು ಜನಿಸಿದ್ದೂನು ಇದೇ ಮಾಸದಲ್ಲಿ ಅಂತ. ಅದಕ್ಕೇನೆ ಈ ಮಾಸ ಪೂರ್ತಿ ಯಾಕೆ
ಹೆಣ್ಣು ಮಕ್ಕಳಿಗೆ ಅತ್ಯಂತ ಶ್ರೇಷ್ಠ, ಹೆಣ್ಣು ದೇವರಿಗೆ ಶ್ರೇಷ್ಠ ಅಂತ ಆಯ್ತು ಅಂದ್ರೆ ಮುಖ್ಯವಾಗಿ ಚಾಮುಂಡೇಶ್ವರಿಯ ವರ್ಧಂತಿ ಅಂದ್ರೆ ಅವರ ಅವತಾರವಾದಂತಹ ಮಾಸ ಯಾವುದು ಅಂದ್ರೆ ಈ ಆಷಾಢ ಮಾಸ. ಹ್ಮ್. ಎರಡನೇದು ಬಂದು ದೇವಲ ಮಹರ್ಷಿ ಅಥವಾ ಹ್ಮ್. ದೇವಾಂಗ ಮಹರ್ಷಿ ಅಂತ ನಾವು ಕರಿತೀವಿ. ಶಿವನ ಅಂಶದಿಂದ ಜನನವಾಗ್ತಾರೆ. ಹ್ಮ್. ಅವ್ರಿಗೆ ಕೆಲಸ ಏನು ಅಂದ್ರೆ, ನೋಡಪ್ಪ ನೀವು ದೇವಾಂಗ ಶೆಟ್ರು ಅಂತೆಲ್ಲ ಕೇಳಿರ್ತೀರ. ಹೌದು, ಅಂದ್ರೆ ಇವತ್ತು ಕೇಳಿದೆ. ನಾವೇನೆಲ್ಲ ಬಟ್ಟೆಗಳನ್ನ ಹ್ಮ್. ಹಾಕೊಂಡಿದೀವಿ ಅದನ್ನ ಹೌದು. ಕೊಟ್ಟಂತವ್ರು ಅವರೆಲ್ಲರೂ. ಅವರು ವಿಶ್ವಕರ್ಮನ ಬಳಿ ಆ, ಹ್ಮ್. ತನ್ನ ನಾಭಿಯಲ್ಲಿ ಹ್ಮ್. ನೂಲುಗಳನ್ನ ಇಟ್ಟಿರ್ತಾನೆ, ವಸ್ತ್ರದ ನೂಲುಗಳನ್ನ ನಾರಾಯಣ ಇಟ್ಟಿರ್ತಾನೆ. ಹ್ಮ್. ಅದನ್ನ ಕೊಟ್ಟು ಇಡೀ ಜಗತ್ತಿಗೆ ಬಟ್ಟೆಯನ್ನ ಕೊಡ್ಬೇಕು ನೀವು ಇನ್ಮೇಲೆ ಅಂತ ಹ್ಮ್. ಅವ್ರಿಗೆ ಜವಾಬ್ದಾರಿಯನ್ನ ಕೊಟ್ಟಾಗ ಅವರು ಅದನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ. ಆಗ ಪಂಚರಾಕ್ಷಸರು ಹ್ಮ್. ಮಾರುವೇಷದಲ್ಲಿ ಬಂದು ಆ ಎಳೆಗಳು ಸಿಕ್ಕಬಾರದು ಇವ್ರಿಗೆ, ಹ್ಮ್. ಯಾರಿಗೂ ವಸ್ತ್ರಗಳು ಸಿಕ್ಕಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಬಂದಾಗ ತಾಯಿ ಅಮ್ಮನವರು ಪಾರ್ವತಿ ಚೌಡೇಶ್ವರಿ ಸ್ವರೂಪದಲ್ಲಿ ಬಂದು ಆ ಹ್ಮ್. ಪಂಚರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಆ ಪಂಚರಾಕ್ಷಸರ ರಕ್ತವೇ ಪಂಚವರ್ಣಗಳಾಗ್ತದೆ. ಹ್ಮ್. ಅದರಿಂದ ಅದ್ಯ ಎಳೆಗಳನ್ನ ವಾಪಸ್ಸು ಅಮ್ಮನವರು ಕೊಡ್ತಾರೆ. ಪಂಚವರ್ಣಗಳು ಅಂದ್ರೆ ಪಂಚವರ್ಣಗಳು ಅಂದ್ರೆ 5 ತರದ ಬಣ್ಣಗಳು ಉತ್ಪತ್ತಿ ಆಯ್ತು ಅಲ್ಲಿ ಅಂತ. ಯಾವ ಯಾವ ಬಣ್ಣ? ಕೆಂಪು, ನೀಲಿ, ಹಸ್ರು, ಬಿಳಿ, ಹಳದಿ ಇದೆಲ್ಲ ಇವೆಲ್ಲ ರಾಕ್ಷಸರ ಬಣ್ಣನ ರಾಕ್ಷಸರ ಹಾಗಿದ್ರೆ? ರಕ್ತ ಅಂತ. ರಾಕ್ಷಸರ ರಕ್ತ. ಎಸ್, ಅದರಿಂದ ಉತ್ಪತ್ತಿ ಆಯ್ತು ಅಂತ. ಬಣ್ಣಗಳು ಬಂದಿದ್ದೆಲ್ಲಿಂದ? ರಾಕ್ಷಸರ ರಕ್ತದಿಂದ ಬಣ್ಣಗಳು ಬಣ್ಣಗಳು ಉತ್ಪತ್ತಿ, ನಮ್ಮ ಧರಿಸುವಂತ ಬಣ್ಣಗಳ ಉತ್ಪತ್ತಿ ಅಲ್ಲಿಂದ ಆಯ್ತು. ಹ್ಮ್. ಆಗ ಚೌಡೇಶ್ವರಿಯ ಜನನ ಆಗಿದ್ದು ಯಾವಾಗ ಅಂದ್ರೆ ಇದೇ ಆಷಾಢದ ಅಮಾವಾಸ್ಯೆಯಲ್ಲಿ. ಅದಕ್ಕೋಸ್ಕರ ಪಾರ್ವತಿ ಅಮ್ಮನವರ 2 ಆ, ಅವತಾರಗಳು ಆಷಾಢ ಮಾಸದಲ್ಲಿರೋದ್ರಿಂದ ಅದಕ್ಕೋಸ್ಕರ ಆಷಾಢ ಶುಕ್ರವಾರಗಳು ಅಥವಾ ಆಷಾಢ ಮಾಸ ಹೆಣ್ಣು ದೇವತೆಗಳಿಗೆ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಅಂತ. ಯಾಕಂದ್ರೆ ಯಾವಾಗ ದೇವತೆಗಳ ಜನ್ಮ ಆಗಿರುತ್ತೋ ಆ ಮಾಸದಲ್ಲಿ ಅವರ ಎನರ್ಜಿ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಈ ಮಾಸದಲ್ಲಿ ಹೆಣ್ಣು ಮಕ್ಕಳು ದೇವಿಯನ್ನ ಹೆಚ್ಚು ಪೂಜೆ ಮಾಡೋದ್ರಿಂದ ರಿಸಲ್ಟ್ ಬೇಗ ಸಿಗುತ್ತೆ. ಅದಕ್ಕೋಸ್ಕರ ಆಷಾಢ ಮಾಸದಲ್ಲಿ ಹೆಣ್ಣು ದೇವತೆಯನ್ನ ಹೆಚ್ಚು ಪೂಜೆ ಮಾಡಬೇಕು. ಈ ಆಷಾಢ ಮಾಸದಲ್ಲಿ ಯಾವ ವ್ರತಗಳನ್ನ ಮಾಡಬೇಕು? ಯಾವ ವ್ರತ ಮಾಡೋದ್ರಿಂದ ಯಾವ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ? ಆಷಾಢ ಮಾಸದಲ್ಲಿ ತುಂಬಾ ವಿಷಯಗಳಿದೆಯಮ್ಮ. ನೋಡಿ, ದೇವಶಯನಿ ಏಕಾದಶಿ ಬರ್ತದೆ, ಅದಾದ್ಮೇಲೆ ಗುರು ಪೌರ್ಣಮಿ ಬರ್ತದೆ, ಹ್ಮ್. ಆಷಾಢ ಶುಕ್ರವಾರದಲ್ಲಿ ದೇವತೆ ಅಮ್ಮನವರ ಪೂಜೆಗಳನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಶ್ರೇಷ್ಠವಾದಂಥದ್ದೇ. ಇಲ್ಲಿ ವ್ರತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಾಸದಲ್ಲಿ ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂಥದ್ದು, ದಾನಕ್ಕೆ ತುಂಬಾ ಶ್ರೇಷ್ಠವಾದಂಥದ್ದು, ಧ್ಯಾನಕ್ಕೆ ತುಂಬಾ ಶ್ರೇಷ್ಠವಾದಂಥದ್ದು, ಉಪವಾಸಕ್ಕೆ ಅತ್ಯಂತ ಶ್ರೇಷ್ಠ. ನೋಡಿ, ಇಲ್ಲಿಂದ ಉಪವಾಸ ಶುರುವಾಗುತ್ತೆ. ಉಪವಾಸ ನಾವು ಜನವರಿ ಅನ್ಕೋತೀವಿ, ಅಲ್ಲ, ಉಪವಾಸ ಶುರುವಾಗುವಂಥದ್ದೇ ಇಲ್ಲಿಂದ. ನೋಡಿ, ನನಗೆ ಎಷ್ಟು ಖುಷಿಯಾಗುತ್ತೆ ನಮ್ಮ ಸನಾತನ ವಿಷಯಗಳನ್ನ ಓದುವಾಗ, ಅದನ್ನ ಅರ್ಥ ಮಾಡಿಕೊಳ್ಳುವಾಗ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಈ ನೇಚರ್ ಕ್ರಿಯೆನ ಅಂತಂದ್ರೆ. ನೋಡಿ, ನಾವು ಉತ್ತರಾಯಣ ಒಳ್ಳೇದು, ದಕ್ಷಿಣಾಯಣ ಅಷ್ಟೊಂದು ಒಳ್ಳೇದಲ್ಲ ಅಂತೀವಿ. ಅಂದ್ರೆ ಯಾವುದೇ ಶುಭ ಕಾರ್ಯಗಳನ್ನ ನೀವು ಮಾಡಿ, ಮದುವೆ, ಗೃಹಪ್ರವೇಶ, ಮತ್ತೊಂದು ಏನೇ ಮಾಡಿ, ಉತ್ತರಾಯಣದಲ್ಲಿ ಮಾಡಿದ್ರೆ ಒಳ್ಳೇದು, ದಕ್ಷಿಣಾಯನ ಮಾಡಿದ್ರೆ ಅಷ್ಟೊಂದು ಒಳ್ಳೇದಲ್ಲ, ಶ್ರೇಯಸ್ಕರವಲ್ಲ ಅಂತ. ಇದನ್ನ ದೇವತೆಗಳ ಹೆಸರಲ್ಲಿ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಕಲ್ಪನೆಯನ್ನ ಜನರಲ್ಲಿ ತಂದಿಟ್ಟಿದ್ದಾರೆ. ನೋಡಿ, ಜನವರಿಯಲ್ಲಿ ನಮಗೆ ಸಂಕ್ರಾಂತಿ ಪ್ರಾರಂಭ ಆಗುತ್ತೆ, ಎಲ್ಲ ಕುಯ್ಲೆಲ್ಲ ಮುಗಿಸಿರ್ತಾರೆ, ಅಲ್ಲಿಂದ ಜಾತ್ರೆಗಳೆಲ್ಲ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಉತ್ತರಾಯಣದಲ್ಲಿ ನೇಚರ್ ಹೇಗಿರುತ್ತೆ? ಮಳೆ ಕಡಿಮೆ ಉತ್ತರಾಯಣದಲ್ಲಿ, ಯಾಕಂದ್ರೆ ಬೇಸಿಗೆಗಾಲ ಹತ್ರ ಬಂದಿರುತ್ತೆ. ಅದರಿಂದ ಏನಾಗುತ್ತೆ, ನಮಗೆ ತುಂಬಾ ಒಂದು ಕಾಮಾದುವಂತ ವಾತಾವರಣ ಇರುತ್ತೆ. ಈಗ ನೀವು ಒಂದೂರಿಂದ ಒಂದೂರಿಗೆ ಟ್ರಾವೆಲ್ ಮಾಡಬೇಕು, ಮದುವೆ ಮಾಡಬೇಕು, ಅರೇಂಜ್ಮೆಂಟ್ ಮಾಡಬೇಕು, ಆಗ ನಿಮಗೆ ಗಾಳಿ ಮತ್ತು ಮಳೆ ಜಾಸ್ತಿ ಇರಲ್ಲ. ಅದರಿಂದ ಉತ್ತರಾಯಣ ಒಳ್ಳೇದು ಅಂತ ಹೇಳಿದ್ರು. ದಕ್ಷಿಣಾಯನ ಜುಲೈ ಶುರುವಾಗ್ತಾ ಇದ್ದಂಗೆನೆ ಜನವರಿವರೆಗೂ ನೋಡಿ, ನಿಮ್ಗೆ ಆಷಾಢ ಮಾಸ ಗಾಳಿ ಮಾಸ, ಮಿಥುನ ರಾಶಿಗೆ ಬರ್ತಾರೆ, ಶ್ರಾವಣ ಮಳೆಗಾಲ, ಅದಾದ್ಮೇಲೆ ಮತ್ತೆ ಧನುರ್ಮಾಸ ಬಂದ್ಬಿಡುತ್ತೆ, ಚಳಿಗಾಲ. ಈ ಎಲ್ಲ ಮಾಸಗಳಲ್ಲಿ ವಾತಾವರಣ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ದಕ್ಷಿಣಾಯನ ಕೆಟ್ಟದ್ದು ಅಂತ ಸುಮ್ಮನೆ ಒಂದು ಕಲ್ಪನೆಯನ್ನ ಇಟ್ರು. ಅದರಿಂದ ಏನಂದ್ರೆ ದಕ್ಷಿಣಾಯನ ಉತ್ತರಾಯಣದಲ್ಲಿ ನೀವು ಏನ್ ಕಾರ್ಯಗಳು ಮಾಡಬೇಕು, ಏನ್ ಕಾರ್ಯಗಳನ್ನು ಮಾಡಬಾರ್ದು, ನೋಡಿ, ಓಡಾಡ್ಕೊಂಡು ಮಾಡುವಂಥದ್ದು, ಜಾತ್ರೆ ಕಾರ್ಯಗಳು, ಜಾತ್ರೆ ಮಾಡುವಂಥದ್ದು, ಊರಿನ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಮಾರಿ ಹಬ್ಬ ಮಾಡುವಂಥದ್ದು, ದೇವಸ್ಥಾನ ಕಟ್ಟುವಂಥದ್ದು ಎಲ್ಲ ಉತ್ತರಾಯಣ ಚೆನ್ನಾಗಿರುತ್ತೆ ಮಾಡಿ ಅಂತ. ಇನ್ ಮಿಕ್ಕದ್ದು ಮನೇಲಿರಿ, ಜಪ ಮಾಡಿ, ತಪ ಮಾಡಿ, ಉಪವಾಸ ಮಾಡಿ ಅಂದ್ರು. ಯಾಕಂದ್ರೆ ಮಳೆ ಗಾಳಿ ಇರುತ್ತೆ, ಓಡಾಡಬೇಡಿ ಅಂತ. ಅದಕ್ಕೆ ನೋಡಿ, ಉತ್ತರಾಯಣದಲ್ಲಿ ದೇವತೆಗಳಿಗೆ ಹಗಲಿನ ಸಮಯ, ಎದ್ದಿರ್ತಾರೆ ಅಂತ. ದಕ್ಷಿಣಾಯನದಲ್ಲಿ ದೇವತೆಗಳು ಮಲಗಿರ್ತಾರೆ, ಅದಕ್ಕೆ ರಾತ್ರಿ ಸಮಯ. ಅದಕ್ಕೆ ನಾವು ದೇವಶಯನಿ ಏಕಾದಶಿ ಅಂತ ಹೇಳಿದ್ರು. ಈ ಆಷಾಢ ಮಾಸದಲ್ಲಿ ಬರೋದು ದೇವಶಯನಿ ಏಕಾದಶಿ. ಏಕಾದಶಿ. ಇದರಲ್ಲಿ ನಾರಾಯಣ ಏನ್ ಮಾಡ್ತಾರೆ ಅಂದ್ರೆ ಕ್ಷೀರಸಾಗರದಲ್ಲಿ ಹೋಗಿ 4 ತಿಂಗಳುಗಳ ಕಾಲ ಮಲ್ಕೋತಾರೆ. ಕಾರ್ತೀಕ ಏಕಾದಶಿ, ಪ್ರಬೋಧಿನಿ ಏಕಾದಶಿ ಅಂತ ಏನ್ ಕರಿತೀವಿ, ಅಲ್ಲಿವರೆಗೂ ಅವ್ರು ಕೂಡ ನಿದ್ರೆ ಮಾಡ್ತಿರ್ತಾರೆ ಅಂತ. ನಿದ್ರಾವಸ್ಥೆನಲ್ಲಿ ದೇವತೆಗಳಿಗೆ ಬೆಳಗಿನ ಜಾವ ಯಾವುದು? ಧನುರ್ಮಾಸ.
ಹ್ಮ್. ಅದಕ್ಕೋಸ್ಕರ 5 ಗಂಟೆ ಒಳಗಡೆ ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ. ಆಗ್ತಾನೆ ದೇವತೆಗಳು ಕೂಡ ಎದ್ದಿರ್ತಾರೆ ಅಂತ. ಅದಕ್ಕೋಸ್ಕರ ಇದು ರಾತ್ರಿಯ ಸಮಯ ದೇವತೆಗಳಿಗೆ, ಹ್ಮ್. ಅದರಿಂದ ಇಲ್ಲಿ ಶುಭ ಕಾರ್ಯ ನಿಷಿದ್ಧ. ಹಾಗಾದ್ರೆ ಏನ್ ಮಾಡ್ಬೇಕು? ಅವ್ರು ಮಲಗಿದ್ದಾಗ ಜಪ, ತಪ, ಹ್ಮ್. ದಾನ, ಇವುಗಳು ಭಜನೆ ಇದನ್ನ ಮಾಡ್ಕೊಂಡು ಕಾಲವನ್ನ ಕಳೀರಿ. ಹ್ಮ್. ಇಂಟೆನ್ಷನಲಿ ಏನಂದ್ರೆ ದೇವರಗಳ ಹೆಸರಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಹೇಳ್ತಾ ಇದ್ದಾರೆ. ನೀವು ಹೇಗಿರ್ಬೇಕು, ಈ ಮಾಸಗಳಲ್ಲಿ ಯಾವ ತರ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು. ಅದಕ್ಕೆ ಇಲ್ಲಿಂದ ಉಪವಾಸಗಳು ಶುರುವಾಗುತ್ತೆ. ಉಪವಾಸ ಅಂದ ತಕ್ಷಣನೇ ಎಷ್ಟು ಅದ್ಭುತ ಅಂದ್ರೆ, ನಿಮಗೆ ಶ್ರಾವಣ ಮಾಸ ಬಂದ ತಕ್ಷಣನೇ ನಾನ್ ವೆಜ್ ಬಿಟ್ಬಿಡ್ಬೇಕೆಲ್ಲ ಹ್ಮ್. ಅಲ್ವಾ? ಹ್ಮ್. ಇದು ಹೌದು. ಇದೆಲ್ಲ ಬಿತ್ತನೆ ಟೈಮ್ ಹ್ಮ್. ಅಮ್ಮ. ಇವಾಗ ಎಲ್ಲರೂ ಒಂದ್ ಸ್ವಲ್ಪ ಮಳೆ ಬರ್ತಾ ಇದೆ ಅಂದ ತಕ್ಷಣನೇ ಎಲ್ಲ ಬೀಜ ಹಾಕ್ಲಿಕ್ಕೆ ಅಥವಾ ಎಲ್ಲ ತಯಾರಿ ಹ್ಮ್. ಮಾಡ್ಕೋತಾ ಇರ್ತಾರೆ. ಅಂತ ಮಾಸ ಇದು. ಅದಕ್ಕೋಸ್ಕರ ಏನಂತಂದ್ರೆ ಈ ಮಾಸ ಶ್ರಾವಣ ಮಾಸ ಬಂದ ತಕ್ಷಣ ಶ್ರಾವಣದಲ್ಲಿ ಮಳೆಗಾಲ ಶುರು ಆಗ್ಬಿಡುತ್ತೆ ನಮಗೆ. ಹ್ಮ್. ನಮ್ಮದು ರೈತಾಪಿ ಜನಾಂಗ. ನಾವೆಲ್ಲರೂ ಕೂಡ ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಡಿಪೆಂಡ್ ಆಗಿರುವಂತದ್ದು ರೈತರಿಂದ. ರೈತರ ಕೆಲಸ ಏನು? ಬೆಳಿಗ್ಗೆ ಎದ್ದ ತಕ್ಷಣ ಹೊಲಕ್ಕೆ ಹೋಗಿ ಸಂಜೆವರೆಗೂ ಕೆಲಸ ಮಾಡುವಂಥದ್ದು. ಹ್ಮ್. ಬಿತ್ತನೆ ಆದ್ಮೇಲೆ ಮಳೆಗಾಲದಲ್ಲಿ ಏನ್ ಕೆಲಸ? ಏನು ಕೆಲಸ ಏನೂ ಇಲ್ಲ. ಇರೋದಿಲ್ಲ. ಬೆಳಿಗ್ಗೆ, ಸಂಜೆ, ರಾತ್ರಿ ಒಂದೊಳ್ಳೆ ಸಮಯವನ್ನ ಮನೆಯಲ್ಲಿ ಸಮಯ ಕಳೆಯುವಂಥದ್ದು. ಅದು ನೀವು ನಾನ್ ವೆಜ್‌ನ ಯಾವಾಗ ಅತಿ ಹೆಚ್ಚು ಸೇವನೆ ಮಾಡ್ತೀರೋ, ಮಳೆಗಾಲದಲ್ಲಿ ನೀನು ಭೂಮಿಗೆ ಹೋಗಿ ಕೆಲಸವನ್ನ ಮಾಡದೇ ಇದ್ದಾಗ ಅದು ಹ್ಮ್. ಜೀರ್ಣ ಸರಿಯಾಗಿ ಆಗೋದಿಲ್ಲ, ಆರಗ್ನೆ ಹ್ಮ್. ಸರಿಯಾಗಿ ಆಗೋದಿಲ್ಲ. ಆ ಉದ್ದೇಶದಿಂದ ನಿನಗೆ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಏನಂದ್ರು ಶ್ರಾವಣ ಮಾಸದಲ್ಲಿ ಮಾಂಸ ನಿಷಿದ್ಧ. ಮಾಂಸವನ್ನ ತಿನ್ನಬಾರ್ದು. ಇದರಿಂದ ಕೆಟ್ಟದ್ದಾಗತ್ತೆ ಅಂತ ಹೇಳಿದ್ರು. ಹ್ಮ್. ಅದರಿಂದ ಮಾಂಸವನ್ನ ತಿನ್ನಬಾರ್ದು. ಅದರಿಂದ ಈ ಕಾಲಕ್ಕೆ ತಕ್ಕಂತ ಒಂದಷ್ಟು ಬದಲಾವಣೆಗಳು ಮಾಡ್ಕೋಬೇಕಾಗತ್ತೆ. ಎಕ್ಸಾಂಪಲ್, ಸರ್ ನಾವು ಮಾಂಸ ತಿಂದಿದ್ವಿ, ಬಟ್ ಬೆಳಿಗ್ಗೆ ಸಂಜೆ ನಾವು ಹೋಗ್ಬಿಟ್ಟು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀನಿ ಅಂದ್ರೆ, ಸರಿ ತಿನ್ನಪ್ಪ ಅಂತ ಹೇಳ್ಬೇಕಾಗತ್ತೆ ನಾವು. ಅದರಿಂದ ಏನಂದ್ರೆ ಬಹಳ ಮುಖ್ಯ ಉದ್ದೇಶ ಇಲ್ಲಿ ಜೀರ್ಣಕ್ರಿಯೆ ಮತ್ತು ನನ್ನ ದಿನನಿತ್ಯದ ಲೈಫ್ ಸ್ಟೈಲ್‌ನ ಆರೋಗ್ಯದ ದೃಷ್ಟಿಯಿಂದ ಈ ಎಲ್ಲ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದೆ. ಸೊ ಈ ಮಾಸದಲ್ಲಿ ಯಾವುದೇ ಒಳ್ಳೆ ಕೆಲಸಗಳನ್ನ ಮಾಡಬಾರ್ದು. ಅಂದ್ರೆ ದೇವರ ಜಪ, ತಪ, ನಾಮ ಸ್ಮರಣೆ ಇದನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆ ಒಳ್ಳೇದು. ಕೆಲಸ ಅಂದ್ರೆ ಯಾವುದು? ಅಂದ್ರೆ ಮನೆ ಚೇಂಜ್ ಮಾಡೋದು, ಗೃಹಪ್ರವೇಶ ಒಳ್ಳೆ ಮಾಡೋದು. ಗೃಹಪ್ರವೇಶ ಮಾಡೋದು. ಕರೆಕ್ಟ್. ಇದರಲ್ಲಿ ಚಾಂದ್ರ ಮಾಸ, ಸೌರ ಮಾಸ ಅಂತ ಇರುತ್ತೆ. ಹಾ. ಚಾಂದ್ರ ಮಾಸದ ಪ್ರಕಾರ ಒಂದು ತಿಂಗಳು ನಿಷಿದ್ಧ ಇರುತ್ತೆ. ಬಟ್ ಸೌರ ಮಾಸದ ಪ್ರಕಾರ 15 ದಿನ ಬದಲಾವಣೆಗಳಿರ್ತದೆ. ರವಿ ರಾಶಿಯ ಬದಲಾವಣೆಯಿಂದ ನಾವು ಹ್ಮ್. ಅದನ್ನ ನಿರ್ಧಾರ ಮಾಡಬೇಕಾಗತ್ತೆ. ಆಷಾಢದ ಹ್ಮ್. ಆಚರಣೆಯನ್ನ. ಯಾಕಂದ್ರೆ ಈಗ ನೀವು ಇಲ್ಲೇ ಆಚರಣೆ ಮಾಡೋಕ್ಕೂ, ತಮಿಳುನಾಡಲ್ಲಿ ಆಚರಣೆ ಮಾಡೋಕ್ಕೂ ಒಂದು ಸಣ್ಣ ಒಂದು 15 ಡೇಸ್ ವೇರಿಯೇಷನ್ಸ್ ಹೌದು, ಇರ್ತದೆ. ವೇರಿಯೇಷನ್ಸ್. ಮೂಲ ಉದ್ದೇಶ ಶುಭ ಕಾರ್ಯಗಳನ್ನ ಮಾಡಬೇಡಿ, ಮದುವೆಗಳನ್ನ ಮಾಡಬೇಡಿ ಅಂತ ಹ್ಮ್. ಹೇಳಿದಂತಹ ಉದ್ದೇಶವೇ ಈ ಹ್ಮ್. ಗಾಳಿ ಮಳೆ ಜಾಸ್ತಿ ಇರುವಂತ ಕಾಲದಲ್ಲಿ ನಿಮ್ಮ ಹ್ಮ್. ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ತೊಂದರೆ ಆಗತ್ತೆ. ಆ ಹ್ಮ್. ಉದ್ದೇಶದಿಂದ ಮತ್ತು ಯಾವಾಗ ಹೊಸ ಗಾಳಿಯ ಉತ್ಪತ್ತಿ ಆಗುತ್ತೆ, ಅತಿ ಹೆಚ್ಚು ವಾತಾವರಣ ಕೆಡುತ್ತೋ, ನೀವು ಹೆಚ್ಚು ಓಡಾಡೋದ್ರಿಂದ, ಜನಗಳ ಸಂಪರ್ಕವನ್ನ ಇಟ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಅದು ತೊಂದರೆಯನ್ನ ಬೀರುತ್ತೆ. ಈಗ ಯಾರಿಗೊಬ್ರು ನೆಗಡಿ ಆಗಿರುತ್ತೆ, ಯಾರಿಗೊಬ್ರಿಗೆ ಜ್ವರ ಬಂದಿರುತ್ತೆ. ನೀವು ಸಾಮೂಹಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಾಗ ಏನಾಗುತ್ತೆ, ಅವರಿಂದ ನಿಮಗೂ ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನೀವು ಸೇರದೆ ಹೋದ್ರೆ ತುಂಬಾ ಒಳ್ಳೇದಲ್ಲ. ಅದಕ್ಕೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಡಿ ಹ್ಮ್. ಅನ್ನುವಂತ ಉದ್ದೇಶದಿಂದ ನಮ್ಮ ಋಷಿಮುನಿಗಳು ಹೇಳಿದ್ರು. ಮತ್ತೆ ಆಷಾಢದ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಹ್ಮ್. ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಇರಬಾರ್ದು. ಹಾ. ಹೊಸದಾಗಿ ಅದೇ. ಮದುವೆ ಆದ ಹಾ. ಅವರು ಅಲ್ಲ, ಮೊದಲ ಗಂಡ ಆಷಾಢದಲ್ಲಿ. ಹೆಂಡತಿನ ಜೊತೆಗೆ ಬಿಡಬಾರ್ದು ಅಂತ ಕೇಳಿದೀನಿ. ಇದ್ರಲ್ಲಿ ಅತ್ತೆ ಸೊಸೆನೂ ಓ ಜೊತೆಗಿರ್ಬೇಕು. ಇಲ್ಲ, ಅದು ಹಂಗಲ್ಲ ಅದು ಕತೆ. ಅದೇನ್ ಹಾ. ಕತೆ ಅಂದ್ರೆ, ಗಂಡನ್ನ ಗಂಡ ಹೆಂಡತಿ ಯಾಕೆ ಜೊತೆಗಿರಬಾರ್ದು ಅಂತಂದ್ರೆ, ಒಂದೇ ಮನೇಲಿ ಅತ್ತೆ ಸೊಸೆ ಇರಬಾರ್ದು, ಅದಕ್ಕೆ ಹೆಂಡತಿನ ಕರ್ಕೊಂಡು ಹೋಗಿ ಬಿಟ್ಬಿಡು ಅಂತ ಅದು ಇದು ಕಾನ್ಸೆಪ್ಟ್ ಅದು. ಇಲ್ಲಿವರೆಗೂ ಗೊತ್ತೇ ಇರ್ಲಿಲ್ಲ. ಒಂದೇ ಹೊಸ್ಲಲ್ಲಿ ಹಾ. ಓಡಾಡಬಾರ್ದು ಅತ್ತೆ ಸೊಸೆ ಅಂತ. ಆದ್ರೆ ಅದು ಹ್ಮ್. ಹಂಗಲ್ಲ. ಏನಾಗುತ್ತೆ, ಹ್ಮ್. ಸಾಮಾನ್ಯವಾಗಿ ಉತ್ತರಾಯಣದಲ್ಲಿ ಕಾರ್ತಿಕ ಮಾಸದಿಂದ ಜ್ಯೇಷ್ಠ ಮಾಸದವರೆಗೂ ಮದುವೆಗಳು ನಡೆದಿರುತ್ತೆ. ಹ್ಮ್. ಆಯ್ತಾ? ಹ್ಮ್. ನಿಮ್ಗೆ ಈಗ ಈ ಟೈಮ್ ಇದೆಯಲ್ಲ, ಇದು ಫಸಲು ಬಿತ್ತನೆ ಮಾಡುವಂತ ಟೈಮ್. ಹ್ಮ್. ಈ ಮದುವೆ ಮಾಡ್ಕೊಂಡು ಬಂದು ಆಷಾಢ ಮಾಸದಲ್ಲಿ ಅವಾಗ ಏನ್ ಮಾಡ್ತಾ ಇದ್ರು, ಒಂದು ಹೆಣ್ಮಕ್ಳು ಕೂಡ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಹೌದು. ಅಥವಾ ಆ ಹೊಲದಲ್ಲಿ ಬರುವಂತ ಅಷ್ಟು ಜನ ಕೆಲಸದವ್ರಿಗೆ ಅಡಿಗೆಯನ್ನ ಮಾಡುವಂತ ಜವಾಬ್ದಾರಿ ಮನೆ ಹೆಣ್ಮಕ್ಳಿಗೆ ಇರ್ತಾ ಇತ್ತು. ಹೌದು. ಸಡನ್ ಆಗಿ ಮದುವೆ ಆಗಿ ಒಂದ್ 3-4 ತಿಂಗಳಾಗಿಲ್ಲ, ಹ್ಮ್. ಇಮಿಡಿಯೇಟ್ ನೀನ್ ಬಂದು ಹೊಲಕ್ಕೆ ಕೆಲಸ ಮಾಡು, ಇಷ್ಟು ಜನಕ್ಕೆ ಅಡಿಗೆ ಮಾಡು ಅಂದ್ರೆ ಆ ಹೆಣ್ಣು ಮಗಳು ಹೊಂದಾಣಿಕೆ ಆಗದೇ ಇರುವಂತ ಸಾಧ್ಯತೆ ಇರ್ತದೆ. ಹ್ಮ್. ಅದಕ್ಕೆ ಈ ಮಾಸವನ್ನ ಆಷಾಢ ಮಾಸ ಅತ್ತೆ ಸೊಸೆ ಜೊತೆಗಿರಬಾರ್ದು ಅಂತ ಹೇಳ್ಬಿಟ್ರೆ, ಕೊನೆ ಪಕ್ಷ ಅವ್ರ ಅಮ್ಮನ ಮನೆಗೆ ಹೋಗಿ ನೆಕ್ಸ್ಟ್ ಗೌರಿ ಪೂಜೆ ಮುಗಿಸ್ಕೊಂಡು ಕಿತ್ತಾಟಗಳು ಕಮ್ಮಿ ಆಗತ್ತೆ, ಬರ್ದೇ ಜಗಳಗಳು ಇರ್ಲಿ, ಕಮ್ಮಿ ಆಗತ್ತೆ. ಆ ಆ ಬರ್ದೇ ಮಗುಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ಸಿಗ್ಲಿ ಅನ್ನುವಂತ ಉದ್ದೇಶದಿಂದ ಒಟ್ಟಿಗೆ ಇರಬಾರ್ದು ಅಂತ ಹೇಳಿದ್ರು. ಅತ್ತೆ ಮನಸ್ತಾಪಗಳು ಸೊಸೆ ಕಮ್ಮಿ ಒಟ್ಟಿಗೆ ಆಗತ್ತೆ. ಇರಬಾರ್ದು ಅಂತ ಒಂದು ಕಾರಣ. ಎರಡನೇ ಕಾರಣ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಆಷಾಢ ಮಾಸದಲ್ಲಿ ಏನಾದ್ರು ಹ್ಮ್. ಕನ್ಸೀವ್ ಆಗ್ಬಿಟ್ಲು ಹೆಣ್ಣು ಮಗಳು, ಹ್ಮ್. ಚಳಿಗಾಲ ಮತ್ತು ಹ್ಮ್. ಗಾಳಿ ಕಾಲ ಇದೆ, ಹ್ಮ್. ಈ ಸಮಯದಲ್ಲಿ ಏನಾದ್ರೂ ಕನ್ಸೀವ್ ಆದ್ರೆ ಹ್ಮ್. ವಾತಾವರಣ ಚೆನ್ನಾಗಿರಲ್ಲ.
ಅದರಿಂದ ಹ್ಮ್. ಹುಟ್ಟುವಂತಹ ಮಗುವಿನ ಆರೋಗ್ಯದ ಆರೋಗ್ಯದ ಮೇಲೆ ಮೇಲೆ ಸಮಸ್ಯೆಗಳು ಬರಬಹುದು. ಜೊತೆಗೆ ಇಲ್ಲಿಗೆ 9ನೇ ತಿಂಗಳನ್ನ ನೀವು ಕನ್ಸಿಡರ್ ಮಾಡಿದ್ರೆ ಎಕ್ಸಾಕ್ಟ್ ನೀವು ಬೇಸಿಗೆಗಾಲಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ. ಹ್ಮ್. ಆ ಬೇಸಿಗೆಗಾಲದಲ್ಲಿ ನಿಮಗೆ ಆ ಹೆಣ್ಣು ಮಗಳು ಹೆರಿಗೆ ಮಾಡ್ಕೊಂಡ್ರೆ ಅವಳಿಗೆ ಅಡ್ಜಸ್ಟ್ ಆಗದೆ ಇರ್ಬೋದು, ತೊಂದರೆ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರಬಾರ್ದು ಇರ್ಬಾರ್ದು. ಅನ್ನುವಂಥ ಉದ್ದೇಶವನ್ನ ತಂದಿಟ್ಟಿರುವಂಥದ್ದು. ನೀವು ನೋಡಿ ಕಾರಣಗಳು ಒಳ್ಳೆದೇ ಇರುತ್ತೆ. ಹ್ಮ್. ಉದ್ದೇಶಗಳು ನಮ್ಮ ಋಷಿಮುನಿಗಳು ಮಾಡಿರುವಂಥದ್ದು ಹ್ಮ್. ಬಹಳ ಚೆನ್ನಾಗಿದೆ. ಆದ್ರೆ ಆಗಿನ ಕಾಲದಲ್ಲಿ ಏನಾಗಿತ್ತಂದ್ರೆ ಎಲ್ಲರೂ ಕೂಡ ರೈತರಾಗಿರೋದ್ರಿಂದ ಹ್ಮ್. ಓದ್ಕೊಂಡಿರುವಂತವರ ಸಂಖ್ಯೆ ತುಂಬಾ ಕಡಿಮೆ ಇರ್ತಿತ್ತು. ಹ್ಮ್. ಅವ್ರಿಗೆ ನೀವೆಲ್ಲನೂ ವೈಜ್ಞಾನಿಕವಾಗಿ ಅರ್ಥ ಮಾಡಿಸೋದ್ರ ಬದಲು ಆ ಒಳ್ಳೇದು ಕೆಟ್ಟದ್ದು ಅನ್ನುವಂಥದ್ದನ್ನ ಈ ದೇವರು ಅನ್ನುವಂತಹ ವಿಷಯವನ್ನ ತಮ್ಮ ಮುಂದೆ ಇಟ್ಕೊಂಡು ವ್ರತಗಳು, ಹಬ್ಬಗಳು, ಆಚರಣೆಗಳು ಅನ್ನುವಂಥದ್ದನ್ನ ಸಂಪ್ರದಾಯಗಳು ಅನ್ನುವಂಥ ವಿಷಯಗಳನ್ನ ಮುಂದೆ ಇಟ್ಕೊಂಡು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ಕೊಂಡು ಬಂದ್ರು. ಗುರುಗಳೇ, ಈ ಆಷಾಢ ಮಾಸದಲ್ಲಿ ಈಗ ಅಮ್ಮನವ್ರನ್ನ ಹೊಲಿಸ್ಕೊಬೇಕು. ಅಮ್ಮನವ್ರನ್ನ ಪೂಜೆ ಮಾಡ್ತೀವಿ. ಅವ್ರು ಈಸಿಯಾಗಿ ನಮ್ಗೆ ಹೊಲಿಬೇಕು ಅಂದಾಗ ಏನ್ ಮಾಡ್ಬೋದು? ನೋಡಿ ದೈವಿಕ ದೃಷ್ಟಿಯಿಂದ ಆ- ಹೇಗೆ ಹೊಲಿಸ್ಕೊಳ್ಳೋದು ದೇವ್ರು? ಆಷಾಢ ಮಾಸದಲ್ಲಿ ಏನಂದ್ರೆ ಒಂದು ಬಹಳ ಮುಖ್ಯವಾಗಿ ನಾ ಎಲ್ಲ ಹೆಣ್ಮಕ್ಳಿಗೆ ಹೇಳುವಂಥದ್ದು ಏನಂದ್ರೆ ಫಸ್ಟ್ ನಿಮ್ಮ ಮನೆಯನ್ನ ಚೆನ್ನಾಗಿ ಇಟ್ಕೊಳ್ಳಿ. ನೀವು ಹ್ಮ್. ಬೆಳಿಗ್ಗೆ 4 ಗಂಟೆಗೆ ಎದ್ದುಬಿಟ್ಟು ಚಾಮುಂಡಿ ಬೆಟ್ಟದಲ್ಲಿ ಲೈನಲ್ಲಿ ನಿಂತ್ಕೊಳ್ಳೋದ್ರ ಬದಲು ನಿಮ್ಮ ಹ್ಮ್. ಮನೆಯಲ್ಲಿ ಪ್ರತಿದಿನ ದೇವರ ಮನೆಯಲ್ಲಿ ಮನೆಯನ್ನ ಶುದ್ಧಿ ಮಾಡಿ ದೀಪವನ್ನ ಹಚ್ತಾ ಬನ್ನಿ. ಮತ್ತೆ ನೀವು ಎಷ್ಟು ಸಿಂಪಲ್ ಆಗಿರ್ತೀರಾ ಅಷ್ಟು ದೇವ್ರು ನಿಮ್ಗೆ ಉಳಿಯುತ್ತೆ. ಕೆಂಪು ಹೂಗಳನ್ನ ಅರ್ಪಣೆ ಮಾಡಬೇಕು. ಹ್ಮ್. ಬಿಳಿ ಹೂಗಳನ್ನ ಅರ್ಪಣೆ ಮಾಡಬೇಕು. ಹ್ಮ್. ಕೆಂಪು ವಸ್ತ್ರವನ್ನ ಅಮ್ಮನವ್ರಿಗೆ ಕೊಡಬೇಕು, ಅರ್ಪಣೆ ಮಾಡಬೇಕು. ದೇವ್ರ ಮನೆಯನ್ನ ನೀಟಾಗಿ ಇಟ್ಕೋಬೇಕು. ದೇವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ನಾನ ಮಾಡದೆ ಹೋಗ್ಬಾರ್ದು. ಯಾಕಂದ್ರೆ ಲಕ್ಷ್ಮಿ ವಾಸ ಮಾಡುವಂತ ಜಾಗ. ಶುಚಿರ್ಭೂತರಾಗಿ ಹಣೆ ಕುಂಕುಮ ಇಟ್ಕೊಂಡು ಹೂ ಮುಟ್ಕೊಂಡು ಸ್ವಲ್ಪ ಕಷ್ಟ. ಇವತ್ತಿನ ಜನರೇಷನ್ ಮಕ್ಕಳನ್ನ ಹೌದು. ಟ್ಯೂಷನ್ ಕಳಿಸ್ಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಹ್ಮ್. ಕಷ್ಟ. ಆದ್ರೂನು ನಿಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು ನೀವು ಮನೆಯನ್ನ ಚೆನ್ನಾಗಿ ಇಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು 4 ಶುಕ್ರವಾರಗಳ ಕಾಲ ಅಮ್ಮನವ್ರ ದರ್ಶನ ಮಾಡುವಂಥದ್ದು, ಹ್ಮ್. ಅಮ್ಮನವ್ರ ಫೋಟೋ ಅಥವಾ ಕಳಶವನ್ನ ಇಟ್ಟು ಪೂಜೆ ಮಾಡುವಂಥದ್ದು, ಹ್ಮ್. ಮತ್ತು ಒಂದು 5 ಜನ ಮುತ್ತೈದರಿಗೆ ಬಾಗಣವನ್ನ ಕೊಡುವಂಥದ್ದು, ಈ ರೀತಿಯ ಕಾರ್ಯಗಳನ್ನ ಸಿಂಪಲ್ ಆಗಿರೋ ಕಾರ್ಯ ಮಾಡಿದ್ರು ಕೂಡ ನಿಮ್ಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿ ಆಗುತ್ತೆ. ಹ್ಮ್. ಇನ್ನೊಂದು, ಈ ಮಡ್ಲಕ್ಕಿ ಕೊಡ್ತಾರೆ ಅಮ್ಮನ್ಗೆ. ಇದನ್ನ ಯಾವ ತರ ಕೊಡಬೇಕು? ಈ ಕೊಬ್ಬರಿ ಅವರು ಪೂರ್ಣ ಕೊಬ್ಬರಿ ಇಡ್ತಾರೆ, ಇನ್ನ ಅರ್ಧ ಕೊಬ್ಬರಿ ಇಡ್ತಾರೆ. ಅದಕ್ಕೆ ಅದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಂದ್ರೆ ಯಾವ ತರ ಒಂದು ಮಡ್ಲಕ್ಕಿ ಪ್ಲೇಟ್‌ನ ರೆಡಿ ಮಾಡ್ಬೇಕು ಅಮ್ಮನವ್ರಿಗೆ ನಮ್ಮ ಕೊಡ್ಬೇಕಾದ್ರೆ ಬಾಗಣ ಅಂತ? ಅನ್ನುವಂಥದ್ದೇನು ಮಂಗಳ ವಸ್ತುಗಳು ಅಂತ ಅಷ್ಟೇ. ಹ್ಮ್. ಅದು ಹೀಗೇ ಇರಬೇಕು ಅಂತ ಹ್ಮ್. ಅಲ್ಲ. ಹ್ಮ್. ಅದ್ರಲ್ಲಿ ಏನಾಗುತ್ತೆ, ಲಕ್ಷ್ಮಿಯ ಸ್ವರೂಪವಾಗಿ ಒಂದಷ್ಟು ವಸ್ತುಗಳನ್ನ ಕೊಡ್ತೀವಿ. ಹ್ಮ್. ಆ, ಧಾನ್ಯಗಳ ಸ್ವರೂಪದಲ್ಲಿ ಒಂದಷ್ಟು ವಸ್ತುಗಳನ್ನ ನಾವು ಕೊಡ್ತೀವಿ. ಇದೆಲ್ಲವೂ ಕೂಡ ಎಕ್ಸಾಂಪಲ್ ನಿಮ್ಗೆ ಹಸಿರು ಬಳೆ ಇರ್ಬೋದು. ಹ್ಮ್. ಹಸಿರು ಬಳೆ ಏನು ಇಂಡಿಕೇಟ್ ಮಾಡ್ತದೆ ನಿಮ್ಗೆ ಅಂತಂದ್ರೆ ಸಮೃದ್ಧಿಯನ್ನ ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಹೆಣ್ಮಕ್ಳು ಹ್ಮ್. ಮದುವೆ ಆದಾಗ ಹಸಿರು ಹಸಿರು ಬಳೆಯನ್ನ ಬಳೆ. ಕೊಡ್ತೀವಿ. ಮುತ್ತೈದರಿಗೆ ಹಸಿರು ಬಳೆಯನ್ನೇ ಕೊಡಬೇಕು ಅಂತ. ಅದು ಸಮೃದ್ಧಿಯ ಸಂಕೇತ ಅಂತ. ಹ್ಮ್. ನೀವು ಕೊಬ್ಬರಿ, ಅಕ್ಕಿ, ಬೆಲ್ಲ, ಹ್ಮ್. ಆ, ಮತ್ತೆ ಆ, ಬಿಚ್ಚೋಲೆ ಅಂತ ಕರಿತೀವಿ ನಾವು, ಚಿಕ್ಕ ಕನ್ನಡಿ, ಹ್ಮ್. ಈ ತರದೆಲ್ಲ ನೀವು ಸೆಟ್ ಸೆಟ್ಟೇ ಸಿಗುತ್ತೆ ನಿಮ್ಗೆ. ಸಿಗತ್ತೆ. ಅದನ್ನ ಇಟ್ಟು ಕೊಡ್ಬೇಕು. ನಿಮ್ ಕೈಲಿ ಏನೂ ಆಗ್ಲಿಲ್ವಾ, ಕೊನೆ ಪಕ್ಷ ಒಂದು ಚಿಕ್ಕ ಬ್ಲೌಸ್ ಪೀಸು, ಒಂದು ಹ್ಮ್. ಹಣ್ಣನ್ನು ಕೊಟ್ಟರು ಸಾಕು, ನಿಮ್ಗೆ ಶುಭ ಫಲಗಳು ನಿಮ್ಗೆ ಪ್ರಾಪ್ತಿ ಆಗುತ್ತೆ. ತಟ್ಟೆ ಬಾಗಣ ಅಂತೆಲ್ಲ ಮಾಡ್ಕೊಂಡಿದ್ದಾರೆ ಈಗ. ಹ್ಮ್. ಆಕ್ಚುಲಿ ತಟ್ಟೆ ಬಾಗಣ ಕೊಡಬಾರ್ದು, ಬಿದಿರಿನ ಬಾಗಣವನ್ನೇ ಕೊಡಬೇಕು. ಯಾಕಂದ್ರೆ ಹ್ಮ್. ತಟ್ಟೆ ಬಾಗಣ ಇಟ್ ಇಸ್ ಇಂಡಿಕೇಟ್ ಶನಿ. ಹ್ಮ್. ತಟ್ಟೆಯಿಂದ ಸ್ಟೀಲ್. ಕೊಡಬಾರ್ದು, ಸ್ಟೀಲ್ ಕೊಡಬಾರ್ದು. ಹ್ಮ್. ಯಾವಾಗ್ಲೂ ನಿಮ್ಗೆ ಅತ್ಯಂತ ಶುಭ ಫಲ ಕೊಡಬೇಕು ಅಂದ್ರೆ ನೇಚರ್, ಮರದಿಂದ ಮಾಡಿದಂತಹ ಮೊರ, ಅದರ ಬಾಗಣವನ್ನ ಕೊಡೋದ್ರಿಂದ ನೀವು ಏನೋ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿ. 2 ಬಾಳೆಹಣ್ಣು, ಒಂದು ಸ್ವಲ್ಪ ಅಕ್ಕಿ, ಬೆಲ್ಲ ಇಟ್ಬಿಟ್ಟು ಕೊಡ್ತೀರಾ ಇಸ್ ಗುಡ್. ಇಲ್ಲ ಅದ್ರ ಜೊತೆಗೆ ನಾನು ಸ್ವಲ್ಪ ದುಡ್ಡನ್ನ ಇಡ್ತೀನಿ, ಬಳೆಯನ್ನ ಇಡ್ತೀನಿ, ಕನ್ನಡಿಯನ್ನ ಇಡ್ತೀನಿ, ಇಸ್ ವೆರಿ ಗುಡ್. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿ. ನವಧಾನ್ಯಗಳನ್ನ ಇಡಿ, ದ್ವಾದಶ ಧಾನ್ಯಗಳನ್ನ ಇಟ್ಟು ಕೊಡಿ, ನಿಮ್ಮ ಅನುಕೂಲ. ಆದ್ರೆ ಬಿದಿರಿನ ಬಾಗಣವನ್ನ ಕೊಡುವಂಥದ್ದು ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಕೊಡುವಂತ ಸಂದರ್ಭದಲ್ಲಿ ದಕ್ಷಿಣಾಭಿಮುಖವಾಗಿ ಕೊಡಬಾರ್ದು. ಇದು ಬಹಳ ಎಚ್ಚರಿಕೆ ಇಟ್ಕೋಬೇಕು. ಈಸ್ಕೊಡುವಂತವ್ರು ಪೂರ್ವಾಭಿಮುಖವಾಗಿ ನಿಂತಿರ್ಬೇಕು, ಹ್ಮ್. ಕೊಡುವಂತವ್ರು ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಕೊಡಬೇಕು. ಇದು ಅವರಿಗೆ ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ಗುರುಗಳೇ, ಈ ಆಷಾಢ ಮಾಸದ ಕೊನೆಯಲ್ಲಿ ಬರುವಂತ ಅಮಾವಾಸ್ಯೆ, ಅದನ್ನ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಇದನ್ನ ಹೆಣ್ಮಕ್ಳು ಹೇಗೆ ಆಚರಿಸ್ಬೇಕು? ಈಗ ಒಂದು ಮನೆಯಲ್ಲಿ ನಾವು ನೋಡಿದ ಪ್ರಕಾರ ಯಾವ ತರ ಆಚರಣೆ ಮಾಡ್ತಾರೆ ಅಂದ್ರೆ, ಗಂಡನ ಕರೆಸಿ ಕಾಲು ತೊಳೆದು ಪೂಜೆ, ಯಾವತ್ತು ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವತ್ತೊಂದಿನ ಪೂಜೆ ಅಂತೂ ಮಾಡಿರ್ತಾರೆ. ಇದನ್ನ ಆಚರಣೆ ಮಾಡುವಂತ ಸರಿಯಾದ ವಿಧಾನಗಳು ಯಾವ್ದ್ಯಾವ್ದು? ನೋಡಿ, ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತದ್ದು ಏನಂದ್ರೆ, ನಾರಾಯಣನ ಸ್ಥಿತಿಯನ್ನ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ. ಹ್ಮ್. ನಾನು ಇದನ್ನ ತುಂಬಾ ಸರಿ ಹೇಳ್ತಾ ಇರ್ತೀನಿ. ಹ್ಮ್. ಶುಕ್ರನಿಗೆ ಮೀನರಾಶಿ ಉಚ್ಚ ಸ್ಥಾನ. ಹ್ಮ್. ಯಾಕೆ ಮೀನರಾಶಿಯನ್ನೇ ಉಚ್ಚ ಸ್ಥಾನ ಅಂತ ಕೊಟ್ರು ಅಂದ್ರೆ, ಕಾಲ ಪುರುಷನ ಕಾಲಿರುವಂತ ಜಾಗ ಅದು. ಹ್ಮ್. ಶುಕ್ರ ಅಂದ್ರೆ ಲಕ್ಷ್ಮಿ, ಕಾಲಪುರುಷ ಅಂದ್ರೆ ವಿಷ್ಣು. ಹ್ಮ್. ಲಕ್ಷ್ಮಿ ಎಲ್ಲಿ ಸ್ಥಿತಳಾಗಿದ್ದಾಳೆ ಅಂತಂದ್ರೆ
ವಿಷ್ಣುವಿನ ಕಾಲಿನ ಬಳಿ ಕೂತಿದ್ದಾಳೆ ಅಂತ. ಹ್ಮ್. ಅದಕ್ಕೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಗಂಡನ ಕಾಲಿನ ನಮಸ್ಕಾರವನ್ನ ಮಾಡ್ಕೊಂಡು ಕೆಲಸವನ್ನ ಮಾಡ್ತಿದ್ರು. ಗಂಡ ಹ್ಮ್. ಸಂಜೆ ಬರುವಾಗ ಸ್ವಲ್ಪ ಹೂವು, ಸಿಹಿಯನ್ನ ತಗೊಂಡ್ ಬರ್ತಾ ಇದ್ರು. ಹ್ಮ್. ಲಕ್ಷ್ಮಿ ಮನೆಗ್ ಬರುವಂತಹ ಸಮಯ. ಅದಕ್ಕೆ ಹೆಂಡ್ತಿಗೆ ಸಿಹಿ ಮತ್ತು ಮಲ್ಲಿಗೆಯನ್ನ, ಸೀರೆಯನ್ನ ಹ್ಮ್. ಆಗಾಗ್ಗೆ ಸರ್ಪ್ರೈಸ್ ಆಗಿ ಕೊಡ್ತಾ ಬಂದ್ರೆ ಲಕ್ಷ್ಮಿ ಮನೆಯಲ್ಲಿರ್ತಾಳೆ. ಹ್ಮ್. ಅದೇ ತರ ಗಂಡನ ಕಾಲ್ ನಮಸ್ಕಾರ ಮಾಡಿದ್ರೆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಅಂತ. ಇದನ್ನ ಮಾಡ್ಬೇಕು. ಅದಕ್ಕೋಸ್ಕರ ಇವ್ರು ಇದು ಡೈಲಿ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವತ್ತೊಂದ್ ದಿನ ಮಾಡ್ತಾರೆ. ಆದ್ರೆ ಭೀಮನ ಅಮಾವಾಸ್ಯೆ ಬಹಳ ಇಂಟ್ರೆಸ್ಟಿಂಗ್ ಒಂದಷ್ಟು ಕಥೆಗಳಂತೂ ನಮ್ಮಲ್ಲಿದೆ. ಹ್ಮ್. ಏನಂದ್ರೆ ಒಂದು ಭೀಮನ ಜನನವಾದಂತಹ ಒಂದು ಹ್ಮ್. ದಿನ ಅದು. ಅದಕ್ಕೋಸ್ಕರ ಭೀಮನಂತಹ ಒಬ್ಬ ಗಂಡ ಸಿಕ್ಲಿ ನಮ್ಗೆ. ಹ್ಮ್. ಅಂದ್ರೆ ಏನನ್ ಬೇಕಾದ್ರೂ ಜಯಿಸುವಂತಹ ಒಬ್ಬ ಗಂಡ, ಬಲಿಷ್ಠನಾಗಿರುವಂತ ಗಂಡ, ನನ್ನನ್ನ ಸಾಕುವಂತಹ ಒಬ್ಬ ಗಂಡ ಸಿಗ್ಲಿ ಅನ್ನುವಂಥ ಉದ್ದೇಶದಿಂದ ಭೀಮನ ಅಮಾವಾಸ್ಯೆಯಲ್ಲಿ ನಾವು ಗಂಡನನ್ನ ಪೂಜೆ ಮಾಡುವಂಥದ್ದು. ಎರಡನೇದು ಬಂದು ಬಹಳ ಮುಖ್ಯವಾಗಿ ಅಮ್ಮನವರು, ಪಾರ್ವತಿ ಅಮ್ಮನವರು ಭೂಲೋಕಕ್ಕೆ ಬರ್ತಾರೆ. ಯಾಕೆ ಅಮಾವಾಸ್ಯೆ ಬರ್ತಾರೆ? ದಿನ. ಹಾ. ಇಲ್ಲ, ಮುಂಚೆನೆ ಬಂದಿರ್ತಾರೆ. ಹ್ಮ್. ಏನಕ್ಕೆ ಬಂದಿರ್ತಾರೆ ಅಂತಂದ್ರೆ, ಶಿವನನ್ನ ಒಲಿಸ್ಕೊಳ್ಳಿಕ್ಕೆ. ಹಿಮವಂತನ ಹ್ಮ್. ಮಗಳಾಗಿ ಜನನ ಆದ್ಮೇಲೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡ್ಲಿಕ್ಕೆ ಬರ್ತಾರೆ. ಆ ಹ್ಮ್. ಸಂದರ್ಭದಲ್ಲಿ ಶಿವನ ವಿಗ್ರಹವನ್ನ ಇದೇ ಅಮಾವಾಸ್ಯೆಯಲ್ಲಿ, ಹ್ಮ್. ಭೀಮನ ಅಮಾವಾಸ್ಯೆ ಅಂತ ಏನ್ ಕರಿತೀವಿ, ಈ ಅಮಾವಾಸ್ಯೆಯಲ್ಲಿ ಮಣ್ಣಿನಿಂದ ಶಿವನನ್ನ ಮಾಡಿ ಪೂಜೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಸಾವಿರಾರು ವರ್ಷಗಳಮ್ಮ, ಸಾವಿರಾರು, ನಮ್ಮ ಒಂದು ವರ್ಷ ಇಸ್ ಈಕ್ವಲ್ ಟು ದೇವತೆಗಳಿಗೆ ಒಂದು ದಿನ. ಸಾವಿರಾರು ವರ್ಷಗಳ ಕಾಲ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಪಾರ್ವತಿ ಅಮ್ಮನವರು ಶಿವನಿಗಾಗಿ ತಪಸ್ಸನ್ನ ಮಾಡ್ತಾರೆ. ಆ ಒಂಟಿ ಒಂಟಿ ಕಾಲಿನಲ್ಲಿ ಕಾಲಲ್ಲಿ ನಿಂತು ನಿಂತ್ಕೊಂಡು ಪಾರ್ವತಿ ಸಾವಿರಾರು ವರ್ಷಗಳ ಕಾಲ ಪಾರ್ವತಿ ಅಮ್ಮನವರು ತಪಸ್ಸನ್ನ ಮಾಡ್ತಾರೆ. ಆ ತಪಸ್ಸಿಗೆ ಮೆಚ್ಚಿ, ಆಯ್ತು ನಾನು ನಿನ್ನನ್ನು ವರಿಸ್ತೀನಿ ಅಂತ ಒಪ್ಕೊಂಡಂತ ದಿನ ಈ ಭೀಮನ ಅಮಾವಾಸ್ಯೆ. ಹ್ಮ್. ಅದಕ್ಕೋಸ್ಕರ ಅವತ್ತಿನ ದಿನ ಮಣ್ಣಿನಲ್ಲಿ ಶಿವಪಾರ್ವತಿಯ ವಿಗ್ರಹಗಳನ್ನ ಮಾಡಿ, ಹ್ಮ್. ಅವತ್ತು ಶಿವಪಾರ್ವತಿಯರನ್ನ ವಿಶೇಷವಾಗಿ ಮಾಡಿರುವಂತಹ ವಿಗ್ರಹ ತಂದಿಟ್ಟು ತಂದು, ಮನೇಲಿ ಅಥವಾ ಏನೂ ಆಗ್ಲಿಲ್ಲ ನಿಮ್ ಕೈಲಿ, ಹ್ಮ್. ಆ ಶಿವಪಾರ್ವತಿಯ ಫೋಟೋ ಮುಂದೆ ಕೂತ್ಕೊಂಡು ಹ್ಮ್. ನೀವು ಪೂಜೆ ಮಾಡೋದ್ರಿಂದ ಮತ್ತು ಕಂಕಣವನ್ನ ಕಟ್ಟಿಕೊಳ್ಳೋದ್ರಿಂದ ಜನ್ಮ ಜನ್ಮದಲ್ಲೂ ಕೂಡ ನಿಮ್ಮ ಸಂಬಂಧಗಳು ಗಟ್ಟಿ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಈ ಭೀಮನ ಅಮಾವಾಸ್ಯೆಯನ್ನ ಮಾಡಬೇಕು. ಹ್ಮ್. ಒಂದು ರಾಜ್ಯ, ಆ ರಾಜ್ಯದಲ್ಲಿ ಹ್ಮ್. ಒಬ್ಬ ರಾಜ, ಹ್ಮ್. ರಾಜನಿಗೆ ಒಂದು ಮದುವೆ ಫಿಕ್ಸ್ ಆಗುತ್ತೆ. ರಾಜನ ಮಗನಿಗೆ ಒಂದು ಮದುವೆ ಫಿಕ್ಸ್ ಆಗುತ್ತೆ. ಇನ್ನೇನು ಮದುವೆ ಮುಹೂರ್ತ ಹತ್ರ ಬರುತ್ತೆ, ಹ್ಮ್. ಆ ಮಗ ತೀರೋಗ್ಬಿಡ್ತಾರೆ. ಹ್ಮ್. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲ ಇಲ್ಲ ನಾವು ಮುಹೂರ್ತ ಫಿಕ್ಸ್ ಮಾಡಿದೀವಿ, ನನ್ನ ಮಗನಿಗೆ ಆ ಮದುವೆ ಆಗದೆ ಸತ್ತೋದ ಅನ್ನುವಂಥ ಒಂದು ಕಳಂಕ ಬರಬಾರ್ದು, ಅದರಿಂದ ನಾವು ತೀರೋಗಿರೋರ ಜೊತೆನೆ ಮದುವೆ ಮಾಡಿಸ್ತೀವಿ ಅಂದ್ಬಿಟ್ಟು ಮದುವೆ ಮಾಡಿಸ್ತಾರೆ. ಶವದ ಜೊತೆ ಮದುವೆ ಮಾಡಿಸ್ತಾರೆ. ಬಟ್ ಅವತ್ತಿನ ಮುಹೂರ್ತದ ಪ್ರಕಾರ ಏನಾಗಿರುತ್ತೆ ಅಂದ್ರೆ, ಭೀಮನ ಅಮಾವಾಸ್ಯೆ ಬರ್ತಾ ಇರುತ್ತೆ. ಆಗ ಭೀಮನ ಅಮಾವಾಸ್ಯೆ ವ್ರತವನ್ನ ಆ ಹೆಣ್ಣು ಮಗಳು, ಅಂದ್ರೆ ಅವ್ರಿಗೆ ಚಿತೆ ಮಾಡೋಕ್ಕಿಂತ ಮುಂಚೆ ಈ ಭೀಮನ ಅಮಾವಾಸ್ಯೆ ವ್ರತವನ್ನ ಮಾಡ್ತಾರೆ. ಆ ಭೀಮನ ಅಮಾವಾಸ್ಯೆ ವ್ರತವನ್ನ ಮಾಡಿದ ತಕ್ಷಣನೇ ಅವನಿಗೆ ಮತ್ತೆ ಜೀವ ಬಂದ್ಬಿಡುತ್ತೆ. ಅದಕ್ಕೆ ಇದನ್ನ ಸಂಜೀವಿನಿ ವ್ರತ ಅಂತ ಕೂಡ ನಾವು ಕರಿತೀವಿ. ಅಂದ್ರೆ ಅದರ ಅರ್ಥ ಗಂಡನ ಆಯುಷ್ಯವನ್ನ ವೃದ್ಧಿ ಮಾಡ್ಲಿಕ್ಕೆ ಈ ಅತ್ಯಂತ ಶ್ರೇಷ್ಠವಾದಂತಹ ವ್ರತವನ್ನ ಹೇಳಿರುವಂತದ್ದು. ಅಂದ್ರೆ ಇಲ್ಲಿ ಬರೀ ಕೇವಲ ಯಾವುದೋ ಒಂದು ಗಂಡಿನ ಡಾಮಿನೇಟ್ ಗಂಡನಿಗೋಸ್ಕರ ಮಾಡ್ಬೇಕು ಅಂತ ಅಲ್ಲ. ಏನಂದ್ರೆ ಇದು ಗಂಡ ಹೆಂಡತಿಯರ ಸಂಬಂಧವನ್ನ ಗಟ್ಟಿ ಮಾಡ್ಲಿಕ್ಕೆ, ಜೊತೆಗೆ ಒಂದು ಮನೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತ ಗಂಡ ಯಾವಾಗ್ಲೂ ಬಲಿಷ್ಠನಾಗಿದ್ರೆ ನನ್ನ ಮಕ್ಕಳನ್ನ ಎಲ್ಲರನ್ನೂ ಕೂಡ ನೋಡ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಅವನಿಗೆ ಆಯುರಾರೋಗ್ಯವನ್ನು ಕೊಡ್ಲಿ ಅಂತ ಪೂಜೆ ಮಾಡುವಂತಹ ಒಂದು ಪ್ರತೀಕದ ಹಬ್ಬ ಇದು. ನೋಡಿ, ಅದು ಆದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬ ಬಂದ್ಬಿಡುತ್ತೆ. ಹೆಣ್ಮಕ್ಳಿಗೋಸ್ಕರ ಮಾಡುವಂತಹ ಒಂದು ಹಬ್ಬ. ಶ್ರಾವಣ ಆಗ್ತಾ ಶ್ರಾವಣ ಮಾಸ ಸ್ಟಾರ್ಟ್ ಎರಡನೇ ಶುಕ್ರವಾರ, ಹುಣ್ಣಿಮೆಯ ಬಿಫೋರ್ ಬರುವಂತ ಶುಕ್ರವಾರದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ಬೇಕಾಗುತ್ತೆ. ಗುರುಗಳ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೋ ತನಕ ಇಷ್ಟೆಲ್ಲಾ ಮಾಹಿತಿ ನಿಮ್ಮ ಜ್ಞಾನ ಸಾಗರದಿಂದ ಅಟ್ಲೀಸ್ಟ್ ಒಂದು ಬಕೆಟ್ ಅಷ್ಟು, ಒಂದು ಚಂಬನಷ್ಟು ಜ್ಞಾನನ ನಮಗೆ ಕೊಟ್ಟಿದ್ದೀರಾ ಇವತ್ತು. ಇದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತು ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಅಮ್ಮ. ಅದು ತುಂಬಾ ದೊಡ್ಡ ಮಾತಾಗುತ್ತೆ. ಶಾಸ್ತ್ರ ಜ್ಞಾನ ಅನ್ನುವಂಥದ್ದು ತುಂಬಾ ದೊಡ್ಡದು. ಅದರಲ್ಲಿ ನಾನೊಬ್ಬ ತುಂಬಾ ಸಣ್ಣ ಚಿಕ್ಕ ವ್ಯಕ್ತಿ, ಏನೋ ನಾನು ಕಲ್ತಿರುವಂತ ಒಂದಷ್ಟು 4 ವಿಷಯಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿದ್ರೆ, ಅದ್ರ ಜೊತೆಗೆ ವೆರಿ ಪಾಸಿಟಿವ್ ಸ್ಟುಡಿಯೋ, ಬಹಳ ಅದ್ಭುತವಾಗಿದೆ. ಜೊತೆಗೆ ತುಂಬಾ ಪಾಸಿಟಿವ್ ಆಗಿರುವಂತಹ ಮನಸ್ಥಿತಿ ಇರುವಂತವ್ರು ನೀವು ಮಾತನಾಡ್ತಾ ಇದ್ದೀರಾ. ನೋಡಿ, ನಿಮ್ ಜೊತೆ ಕಾರ್ಯಕ್ರಮ ಮಾಡಿದ್ದು ಗೊತ್ತೇ ಆಗ್ಲಿಲ್ಲ. ಬಹಳ ಜ್ಞಾನವಾಗಿ, ಬಹಳ ವಿಶೇಷವಾಗಿ ಪ್ರಶ್ನೆಗಳನ್ನ ಕೇಳಿದ್ರಿ.
ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ನಿಮ್ಮಿಂದ ಆಗ್ಲಿ. ಆ ಮಲೆಮಹದೇಶ್ವರರ ಅನುಗ್ರಹ ಆಗ್ಲಿ. ಜೊತೆಗೆ ನಿಮ್ಮ ಹ್ಮ್. ವಾಹಿನಿಯನ್ನ ನೋಡ್ತಾ ಇರುವಂತ ಎಲ್ಲ ವೀಕ್ಷಕ ಬಂಧುಗಳಿಗೆ ಹ್ಮ್. ಆ ಮಲೆಮಹದೇಶ್ವರರು, ಮಹಾಲಕ್ಷ್ಮಿ ಆಯುರಾರೋಗ್ಯ, ಅಷ್ಟೈಶ್ವರ್ಯ, ಭೋಗೈಶ್ವರ್ಯವನ್ನ ಕೊಡ್ಲಿ ಅಂತ ಹೇಳಿ ನನ್ನ ಹ್ಮ್. ಮಾತನ್ನ ಮುಗಿಸ್ತೇನಮ್ಮ. ಧನ್ಯವಾದಗಳು. ಧನ್ಯವಾದ.